ಭಾಳ ಖುಷಿ ಈ ಸಂದರ್ಭದಲ್ಲಿ ಅಷ್ಟು ಮಿತ್ರರು ರಾಜಕೀಯ ಕಲಾವಿದರು ಬಂದಿರೋದು ಹೆಮ್ಮೆ. ಖಂಡಿತ ರಾಜಕಾರಣಿಗಳು ಬಂದಿದ್ದು ಕೂಡ ತುಂಬ ಹೆಮ್ಮೆ. ಅಂದರೆ ತಾಯಿಯವ್ರ ಮೇಲೆ ಗೌರವ ಇಟ್ಕೊಂಡು KH ಮುನಿಯಪ್ಪನವರಾಗಲಿ, ಆಮೇಲೆ ಚುಂಚನಗಿರಿ ಶ್ರೀಗಳಾಗಲಿ, ಬಸವನದೇವರು ನಮ್ಮ ನೆಲಮಂಗಲದ ಬಸವನದೇವರ ಮಠದ ಶ್ರೀಗಳಾಗಲಿ ಗೌರವ ಇಟ್ಕೊಂಡು ಅವ್ರು ಬಂದಿರೋದು ಅವ್ರಿಗೆ ಚಿರುಋಣಿಯಾಗಿರ್ಬೇಕಾಗುತ್ತೆ. ಇನ್ನೂ ನನ್ನ ತಾಯಿ ಮೇಲೆ ಅವರು ಅಪಾರವಾದ ಇಟ್ಟಿರುವಂತಹ ಗೌರವ. ಆಮೇಲೆ ಕಲಾವಿದರು ತಾಯಿಯವರು ಯಾವಾಗಲೂ ಹೇಳೋರು, ಅವ್ರು ಬದುಕಿದ್ದಾಗಲೇ ತೋರಿಸ್ಬಿಟ್ರು ಎಲ್ರಿಗೂ ನಾವು ಊಟ ಪ್ರೀತಿಯಿಂದ ನಾವು ಕಾಣಬೇಕು ಕಣೋದು. ಬರೀ ಒಂದು ವರ್ಷದಲ್ಲಿ ಒಂದು ಸರಿ ಅಷ್ಟಲ್ಲ, ಜೀವನ ಅಟ್ಲೀಸ್ಟ್ ಒಂದು ತಿಂಗಳಿಗಾದರೂ ಎಲ್ಲರೂ ಸೇರಬೇಕು. ಅಣ್ಣವ್ರ ಕಾಲದಲ್ಲಿ ಸೇರ್ತಾರೆ ಕಾವೇರಿ ಕಾಂಟಿನೆಂಟಲ್ಲಿ, ಹಾಗೆ ನಾವೆಲ್ಲ ಸೇರ್ಬೇಕು ಅಂತ ಒಂದು ಜಾಗ ಇದಾಗಬೇಕು ಕಣಪ್ಪ. ಇಲ್ಲಿ ಕೂಡ ಸ್ವಲ್ಪ ಕಂಫರ್ಟಬಲ್ ಆಗಲಿ ಅಂತ ಗೆಸ್ಟ್ ಹೌಸ್ ಎಲ್ಲ ರೆಡಿ ಮಾಡ್ತಾರೆ. ಒಂದಿದೆ ತುಂಬ ಪ್ಲ್ಯಾನ್ ಮಾಡಿ ಕೊಟ್ಟಿದ್ದೀರಿ, ಮಂಟಪಗಳು ಫೋಟೋಗಳು ಇಟ್ಟಿದ್ದೀರಿ, ಫ್ಲ್ಯಾಗ್ಸು ಯೂಸ್ ಮಾಡಿದ್ದು ಕೆಲಸ ಡಿಸೈನ್ ಯಾರು ನಿಂತಿದ್ದಾರೆ. ಐಡಿಯಾ ಕೊಟ್ಟಿದ್ದು ನಾನು, ಡಿಸೈನ್ ಮಾಡಿದ್ದು ನಮ್ಮ ಗೌಡ್ರ ಕಡೆಯಿಂದ ಹುಡುಗ ಜ್ಞಾನೇಶ್ ಅಂತ. ಚೆನ್ನಾಗಿ ಮಾಡಿದ್ರು. ನಾನು 3 ಪ್ರದಕ್ಷಿಣೆ ಬರೋರು ಎಲ್ಲ ಅಮ್ಮವ್ರ ಭಾವಚಿತ್ರಗಳಾಗಿ 3ನೇ ಪ್ರದಕ್ಷಿಣೆ ಎಲ್ಲ ಮಾಡಿ ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಅದು ಇನ್ನೂ ಶಿಸ್ತಿಗೆ ತರಬೇಕು. ಇವತ್ತು ಪ್ರಾರಂಭದ ದಿನ ಆಗಿದ್ದು ಸ್ವಲ್ಪ ಹಿಂಗೆ ಸ್ವಲ್ಪ ಅಸ್ತವ್ಯಸ್ತ. ಈ ಮಂಟಪಗಳನ್ನ ಇಲ್ಲಿ ಯಾವ ಬಂಡೆಗಳ ಸೇವ್ ಮಾಡೋದು, ಎಲ್ಲ ಕಡೆ ಮಂಟಪಗಳು ಜಾಸ್ತಿ ಸ್ವಲ್ಪ ಸಾಧನೆಯಲ್ಲಿ ಇದು. ಆಮೇಲೆ ಕೆತ್ತನೆಗಾರರು ಬಂದು ಮಹಾಬಲಿಪುರಮಿಂದ ಬಂದು ಮಹಾಬಲಿಪುರ ಈಗ ಮಾರ್ಬಲ್ಸ್ ಬಳಸಿದ್ರಲ್ಲಪ್ಪ. ಅದು G9 ರಾಜಸ್ಥಾನದ ಒಂದು ವೆರೈಟಿ, ಇನ್ನೊಂದು ಗ್ರಾನೈಟ್, ಆ್ಯಂಟಿಸ್ಕಿಡ್ ಗ್ರಾನೈಟು. ಸೊ ಅಲ್ಲಿ ಹೋದಾಗಲೂ ಕೂಡ ಏಜ್ ಆದವ್ರು ಬಂದಾಗ ಪಾಪ ಕಾಲ್ಗಿಲ್ ಜಾರ್ ಬಿಡಬಾರ್ದು ಅಂತಲೇ ಅದನ್ನು ಮಾಡಿ. ಯಾಕೆ ನಿಮಗೂ ಈಗ ಸ್ಮಾರಕನ ಮಾಡೋ ಇದರಲ್ಲಿ ನೀವು ಜವಾಬ್ದಾರಿ ಸರ್ಕಾರ ಇಲ್ಲ, ನಾವೇ ಮಾಡಬೇಕು. ಸರ್ಕಾರಕ್ಕೆ ನಾವು ಭಾರ ಆಗಬಾರ್ದು. ಜನಸಾಮಾನ್ಯರ ದುಡ್ಡನ್ನು ನಾವು ಅದಕ್ಕೆ ಇದು ಮಾಡಿದೆ. ಅರ್ಧ ನನಗೇನು ಅನ್ನಿಸ್ತು, ಬರೀ ಇಲ್ಲಿ ಸ್ಮಾರಕ ಮಾಡುವಂಥದ್ದಲ್ಲ, ಇಲ್ಲಿ ಅನ್ನದಾಸೋಹ ನಡಿಬೇಕು ಅನ್ನುವಂಥದ್ದೇ ನನ್ನ ಪ್ರಥಮ ಉದ್ದೇಶ. ಯಾಕಂದರೆ ಈ ಬಂದವರು ಪಾಪ ಇಲ್ಲಿ ನೋಡಿಬಿಟ್ಟು ಸುಮ್ಮನೆ ಏನಾದರೂ ಒಂದು ತಿನ್ನಕ್ಕೆ ಅವ್ರಿಗೆ ಇರಬೇಕಿತ್ತು. ಸಾಕಷ್ಟು ಜವಾಬ್ದಾರಿ ಆಗುತ್ತೆ. ನಾನು ಏನಾಗುತ್ತೆ, ಏನು ಉದ್ಯೋಗ ಅಂತ ನಾನು ಅಂದ್ಕೊಂಡ್ರೆ ನಮ್ಮಮ್ಮ ಹೇಳಿದ್ರೆ ಕರೆಕ್ಟು. ಅಡುಗೆ ಮಾಡಿ ಅವರು ಹಂಚಿದ್ರು ನೋಡಿ, ಆ ತಿಳುವಳಿಕೆ ಜ್ಞಾನ ಅದು ಭಾರಿ ದೊಡ್ಡದದು. ಅವ್ರು ಅಡುಗೆ ಮಾಡಿ ಕೋಟೆನೇ ಕಟ್ಟಿದ್ರು. ಏನು ಅಡುಗೆ ಮಾಡಿ ಕೋಟೆನೇ ಕಟ್ಟಿದ್ರು. ನಾವೆಲ್ಲರೂ ಜೀವನ ಮಾಡ್ತಾಯಿದ್ರು ಹೊಟ್ಟೆಗಾಗಿ, ಗೀಣು ಬಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ. ಇನ್ನೊಂದು ಸಲ ಮೇಡಮ್ನ ಕೇಳ್ತಾ ಇದ್ದೆ, ಅಪ್ಪ ಆಗ್ಬಿಟ್ಟು ಒಂಟಿಯಾಗಿರ್ತಾರೆ ಅಂತ ಫೀಲ್ ಆಗಿರ್ತಾರೆ, ಯಾಕೆ ಇಲ್ಲೇ ಬರಬಾರ್ದು, ಇಲ್ಲ ಮಗನ ಎಜುಕೇಷನ್ ಇದೆಲ್ಲ ಕೇಳಿದ್ರು. ಅದೆಲ್ಲ ಅದು ಬರ್ತೀನಿ ಅಂತ ಅದ್ರ ಬಗ್ಗೆ ಇರಲಿ ಪಾಪ, ಅವರು ಸಂತೋಷವಾಗಿ ಮಗ ತಾಯಿನ ನೋಡ್ಕೊಳ್ಳಿ. ನಾನು ನನ್ನ ತಾಯಿನ ನೋಡಿಕೊಂಡೆ, ನೀವೆಲ್ಲ ಇದ್ದೀರಾ, ನನ್ನ ನೋಡ್ಕೋತೀರಾ. ಏನು ನನಗೆ ಭಯ ಇದೆ, ಧೈರ್ಯ ಇದೆ, ಜನತೆ ಸಾರ್ಜತೆ ಇದೆಯಲ್ಲ. ಸಾಕು ಪಾಪ ಅವರು ಇಲ್ಲಿ ತಾಯಿ ಮಕ್ಕಳು ಅವ್ರ ಪಾಡಿ. ನಾನು ಅವನಿಗೆ ಹೇಳಿದೆ, ಅಮ್ಮ ಅಳ್ತಾರೆ ಅಂತ. ಅಮ್ಮ ಹತ್ತಿರ ನಮ್ಮಮ್ಮ ಹತ್ತಾಗ ನಾನು ನೋಡ್ಕೊಂಡೆ ಕಣೋ. ಈಗ ನಿಮ್ಮಪ್ಪ ನಾನು ಹೇಳ್ತಾ ಇದ್ದೀನಿ, ನೀನು ನಿಮ್ಮ ಅಮ್ಮನ ನೋಡ್ಕೊಳ್ಳೋ ಅಂತ ಹೇಳಿದ್ದೀನಿ ಅವ್ನಿಗೆ. ಆಯಿತು ಅಂತ. ಆಯ್ತಪ್ಪ, ಅದನ್ನೇ ಜೀವನ. ಇನ್ನೊಂದು ತಾಯಿ ಹೆಸರು ನಾನು ಪ್ರತಿ ವರ್ಷ ಒಂದು ಮಾಡಬೇಕು. ನನಗದು ಪುರುಷನೇ ಅನ್ನುವಂಥದ್ದಲ್ಲ ಇದೆ. ನಾನೇನು ಯೋಚನೆ ಮಾಡ್ತಾ ಇದ್ದೀನಿ, ಏನು ನಾವು ಈ ದುಂದು ವೆಚ್ಚದ ಖರ್ಚು ಮಾಡ್ತೀವೋ ಆ ದುಡ್ಡನ್ನು ನಾವು ಉಳಿಸಿ ಕಲಾವಿದರಿಗೆ ನಾವು ಗೌರವಿಸಿ ನಾವು ಇದು ಮಾಡುವಂಥದ್ದು ಅಂತಲೇ ನಾನು ಅನ್ಕೋತಾ ಇದ್ದೀನಿ. ಇತ್ತೀಚೆಗೆ ಸಾಕಷ್ಟು ಸಾಮಾಜಿಕ ಕಾರ್ಯಗಳಲ್ಲಿ ರೋಡ್ ಮೇಟಲ್ಲಿ ಇರ್ತೀವಿ, ಯಾವುದೇ ಜಗಳ ಮಾಡ್ತಾ ಇರ್ತೀವಿ, ರೋಡ್ ಕಟ್ಟಿದೆ, ಡಾಂಬರ್ ಹಾಕೋ ಕೆಲಸ, ಸಿಮೆಂಟ್ ಹಾಕೋ ಕೆಲಸ ಮಾಡ್ತಾ ಇರ್ತೀವಿ. ಸಾಮಾಜಿಕ ಕಾರ್ಯಗಳನ್ನ ನೋಡಿ ನಾವು ಕಲಿಯುವಂಥದ್ದಿದೆ. ಈ ಒಂದು ಹೋರಾಟ ಇಲ್ಲಿವರೆಗೆ ಏನು, ಯಾಕೆ ಯಾವುದಕ್ಕೋಸ್ಕರ ಅಮ್ಮನ ಇಲ್ಲ ಅದು ನನ್ನ ತಾಯಿಯವ್ರ ಆಸೆ ನೋಡಿ. ಈಗ ಅರಣ್ಯ ಇಲಾಖೆದು 998 ಎಕರೆ 16 ಗುಂಟೆ ಹೊರಡೋಯ್ತು. ಆ ಪರಿಸ್ಥಿತಿನಲ್ಲಿ 4 ವರ್ಷ ಸತತವಾಗಿ ವಿಧಾನಸೌಧಕ್ಕೆ ಓಡಾಡಿ ನನ್ನ ತಾಯಿಯವರು ಹೋರಾಡಿ ಹೆಚ್ಚು ಕಡಿಮೆ ಇವತ್ತು ಅವ್ರನ್ನ ಒಕ್ಕಲೆಬ್ಬಿಸ್ದಿರ 200 ರೈತ ಕುಟುಂಬ, 200-250 ರೈತ ಕುಟುಂಬ ಉಳಿಸಿದ್ರು. ಗಿಳಿ ಇರುವುದು ಪಂಜರದಲ್ಲಿ, ಪಂಜರ ಇರುವುದು ಅರಮನೆಯಲ್ಲಿ, ಅರಮನೆ ಇರುವುದು ಮೈಸೂರಿನಲ್ಲಿ. ನಿಮ್ಮೆಲ್ಲರ ಅಮ್ಮ ಲೀಲಾವತಿ ಅಮ್ಮ ತಾಯಿ ಇರೋದು ಕರ್ನಾಟಕದ ಹೃದಯಗಳಲ್ಲಿ. ಮೇಡಮ್
ಒಂದು ಸೆಕೆಂಡ್ ನಾನು ಮುಗಿಸ್ಬಿಡ್ತೀನಿ. ಒಳ್ಳೇದಾಗಲಿ. ತುಂಬ ಧನ್ಯವಾದಗಳು. ಸಾಕಷ್ಟು ಜವಾಬ್ದಾರಿಗಳು ತಲೆ ಮೇಲಿದೆ. ನಮ್ಮ ಸೇವೆ ಸಹಾಯ ಸೇವೆ ಅಲ್ಲ, ಮಹಾಸೇವೆ. ಒಳ್ಳೇದಾಗಲಿ. ನೇರವಾಗಿ ಒಂಟಿ ಎಲ್ಲ ನೀವು ಜೊತೆ ಇದ್ದೀವಿ. ಅಲ್ಲದೆ ಒಳ್ಳೇದಾಗಲಿ. ಇದು ಥ್ಯಾಂಕ್ ಯು. ಇದು ವಿನೋದ್ ಸರ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಜೊತೆ ರಮೇಶ್ ಟಿ ಫೈನ್ಯೂಸ್ ಬೆಂಗಳೂರು.